ಯಾವುದಾದರೂ ಕೂಡ ಒಂದು ವಿಚಿತ್ರವಾದ ಘಟನೆ ನಮ್ಮ ಜೀವನದಲ್ಲಿ ನಡೀಬೇಕು ಅಂತಾದರೆ ಅದಕ್ಕೆ ನಮ್ಮ ತಪಸ್ಸು ತುಂಬಾ ಮುಖ್ಯ ಕಾರಣ ಆಗತ್ತೆ. ಜೀವನದಲ್ಲಿ ನಾವು ತಪಸ್ಸನ್ನ ಗಳಿಸದೆ ಇನ್ನೊಬ್ಬರಿಗೆ ಅನುಗ್ರಹವನ್ನ ಮಾಡೋದಾಗಲಿ ಯಾವತ್ತೂ ಕೂಡ ಅದು ಸಾಧ್ಯ ಇಲ್ಲ. ಆದ್ದರಿಂದ ಅವಶ್ಯವಾಗಿ ಜೀವನದಲ್ಲಿ ಸತ್ಕರ್ಮಾನುಷ್ಠಾನವನ್ನ ನಡೆಸ್ತಾ ತಪಸ್ಸನ್ನ ಆಚರಣೆ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರೆ ನಾವು ಯಾರಿಗಾದರೂ ಕೂಡ ಅನುಗ್ರಹವನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ದಾಸರಾಯರು ಕೂಡ ಹೇಳ್ತಾರೆ, ಜೀವನದಲ್ಲಿ ಭಗವಂತನ ಹತ್ತಿರ ಏನು ಬೇಡಬೇಕು? ಜ್ಞಾನವನ್ನ ಕೊಡು ಅಲ್ಲ, ನಿನ್ನಲ್ಲಿ ಭಕ್ತಿಯನ್ನು ಕೊಡು ಅಲ್ಲ. ಹಾಗಾದ್ರೆ ಜ್ಞಾನ ಭಕ್ತಿಗಳನ್ನೇ ಆ ಭಗವಂತನಲ್ಲಿ ಬೇಡದೆ ಇದ್ದರೆ ಇನ್ನೇನು ಬೇಡಬೇಕು? ಅದಕ್ಕೆ ದಾಸರಾಯರು ಹೇಳಿದ್ರು, ಜ್ಞಾನ ಭಕ್ತಿಗಳನ್ನ ಬೇಡ ಅಂತ ಪೂರ್ಣ ನಿಷೇಧ ಮಾಡಲಿಲ್ಲ. ಜ್ಞಾನ ಭಕ್ತಿಗಳು ನಿನ್ನಲ್ಲಿ ಉಳಿಯಬೇಕಾದರೆ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಪದಾರ್ಥವನ್ನ ಸಂಪಾದನೆ ಮಾಡಬೇಕು. ಆ ಪದಾರ್ಥದ ಹೆಸರೇ ವೈರಾಗ್ಯ. ವೈರಾಗ್ಯವಿಲ್ಲದ ಜ್ಞಾನ ಭಕ್ತಿಗಳನ್ನ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಅದು ತೂತಾದ ಮಡಿಕೆಯಲ್ಲಿ ನೀರನ್ನು ತುಂಬಿಟ್ಟಂತಾಗುತ್ತೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ಗರ್ಭಿಣಿ ಸ್ತ್ರೀಯನ್ನ ವರ್ಣನೆ ಮಾಡ್ತಾ ಮಗುವಿನ ಪುಣ್ಯದ ರಾಶಿಯ ಫಲವೋ ಮುಂದೆ ವೆಂಕಟನಾಥನೆಂಬ ಇಡೀ ಮಾಧ್ವ ಸಮಾಜಕ್ಕೆ, ಇಡೀ ಹಿಂದೂ ಸಮಾಜಕ್ಕೆ ತಮ್ಮ ಪುಣ್ಯ ಪ್ರಭಾವದಿಂದ ಎಲ್ಲರಿಗೂ ಬೇಡಿದ ವರಗಳನ್ನ ನೀಡುವಂತಹ ಆ ಸುತನನ್ನ ತನ್ನ ಒಡಲಲ್ಲಿ ಧರಿಸಿರೋ ಕಾರಣದಿಂದಲೋ ಏನೋ ಅನ್ನುವಂತೆ ಆ ಗೋಪಿಕಾಂಬಾ ಸ್ತ್ರೀ ಅತ್ಯಂತ ಶೋಭಾಯಮಾನವಾಗಿ ಕಾಣಿಸ್ತಾ ಇದ್ದಳು ಅಂತ ವರ್ಣನೆಯನ್ನ ಮಾಡಿದರು. ಮುಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಇಡೀ ಆ ಗೋಪಿಕಾಂಬೆಯ ದೇಹ ಪಾಂಡುವರ್ಣವನ್ನ ತಾಳಲಿಕ್ಕೆ ಆರಂಭ ಆಗತ್ತೆ. ಯಾಕೆ ಅನ್ನೋದನ್ನ ಕಾರಣ ಕೊಟ್ಟು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. उदरस्थसुतेन्दु चन्द्रिकाया विततायमखिलांग पाण्डुताया सहितौ सुतनूरुरोज चक्राविति चित्रं न तपो निधिर्यदन्तः. ಇಡೀ ಆ ಗೋಪಿಕಾಂಬೆಯ ದೇಹ ಪಾಂಡುವರ್ಣವನ್ನು ತಾಳಿತು. ಚಂದ್ರನ ಬೆಳದಿಂಗಳಿನಂತೆ, ಸಮುದ್ರದ ತೀರದ ಅಲೆಗಳಂತೆ ಅತ್ಯಂತ ಶೌಕ್ಲ್ಯ ವರ್ಣದ್ದಾಗಿ ಎಲ್ಲ ಜನರಿಗೂ ಕೂಡ ಕಾಣ್ತಾ ಇದೆ. ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಇಲ್ಲಿ
ಇಡೀ ದೇಹ ಪಾಂಡುವರ್ಣದ್ದಾದರೂ ಕೂಡ ಆ ಗೋಪಿಕಾಂಬೆಯ ಸ್ತನಗಳು ಮಾತ್ರ ಕಪ್ಪು ಬಣ್ಣದ್ದಾಗಿತ್ತು. ಯಾಕೆ? ಈ ಗೋಪಿಕಾಂಬೆಯ ಸ್ತನಗಳನ್ನ ಇಲ್ಲಿ ಕವಿಗಳು ಚಕ್ರವಾಕ ಅನ್ನುವಂತಹ ಪಕ್ಷಿಗಳಿಗೆ ಹೋಲಿಸ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಈ ಗೋಪಿಕಾಂಬೆಯ ದೇಹ ಪಾಂಡುವರ್ಣವನ್ನು ತಾಳಲಿಕ್ಕೆ ಏನು ಕಾರಣ ಅಂತ ಹುಡುಕುತ್ತಾ ಹೋದರೆ ಆ ಗೋಪಿಕಾಂಬೆಯ ಒಡಲಲ್ಲಿ ಯಾವ ಮಗು ಇದೆ ಆ ಮಗುವಿನ ಬಣ್ಣ ಚಂದ್ರನಂತೆ ಅತ್ಯಂತ ಬೆಳ್ಳಗಾಗಿದೆ ಅಂತೆ ಆ ಮಗುವಿನ ಬಣ್ಣ. ಆ ಒಡಲಲ್ಲಿ ಇರುವ ಯಾವ ಮಗುವಿನ ಬಣ್ಣ ಇದೆನೋ ಆ ಬಣ್ಣ ಕೇವಲ ತಾನು ಮಾತ್ರ ಧರಿಸದೆ ತನ್ನ ತಾಯಿಯಾದ ತನ್ನನ್ನ ಹಡೆಯುವಂತಹ ಪ್ರಸವಿಸುವಂತಹ ಯಾವ ಆ ಗೋಪಿಕಾಂಬೆ ತಾಯಿ ಇದ್ದಾಳೆ ಆ ತಾಯಿಗೂ ಕೂಡ ಈ ಬಣ್ಣವನ್ನು ಕೊಡೋಣೋ ಏನೋ ಅನ್ನೋ ಭಾವನೆಯಿಂದ ಆ ಗೋಪಿಕಾಂಬೆಯ ದೇಹ ಅತ್ಯಂತ ಬಿಳಿಯಾದ ಬಣ್ಣ ಉಳ್ಳದ್ದಾಗಿತ್ತು. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಇಂಥ ಬೆಳದಿಂಗಳು ಇದ್ದಾಗ ಚಕ್ರವಾಕ ಪಕ್ಷಿಗಳಿಗೆ ವಿಯೋಗ ಅನ್ನೋದು ಉಂಟಾಗಬೇಕಾಗಿತ್ತು. ಯಾಕೆ? ಎಲ್ಲಿ ಬೆಳದಿಂಗಳು ಆಗತ್ತೋ ಅಲ್ಲಿ ಚಕ್ರವಾಕ ಪಕ್ಷಿಗಳ ಸನ್ನಿಧಾನ ಇರೋದಿಲ್ಲ. ಆದರೆ ಇಡೀ ಪೂರ್ಣ ದೇಹ ಬಿಳಿ ಬಣ್ಣದಿಂದ ಕೂಡಿದರೂ ಕೂಡ ಆದರೆ ಆ ಗೋಪಿಕಾಂಬೆಯ ಎದೆಯಲ್ಲಿ ಇರುವಂತಹ ಯಾವ ಆ ಸ್ತನಗಳು ಇದ್ದಾವೆ ಅದು ಮಾತ್ರ ಕಪ್ಪು ಬಣ್ಣ ಉಳ್ಳದ್ದಾಗಿದೆ. ಹಾಗಾದ್ರೆ ಯಾಕೆ ವಿಯೋಗ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ವಿಯೋಗ ಆಗದೇ ಇರಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ ಆ ಹೊಟ್ಟೆಯಲ್ಲಿ ಇರುವ ಮಗುವಿನ ತಪಸ್ಸಿನ ಫಲವೇ ಇವತ್ತಿನ ದಿನ ಆ ಚಕ್ರವಾಕ ಪಕ್ಷಿಗಳು ಇರೋದಕ್ಕೆ ಕಾರಣ ಆಗಿದೆ. ಇಲ್ಲದೆ ಹೋಗಿದ್ದರೆ ಹೇಗೆ ತಾನೇ ಇರ್ಲಿಕ್ಕೆ ಸಾಧ್ಯ? ಆದ್ದರಿಂದ ಯಾವುದಾದರೂ ಕೂಡ ಒಂದು ವಿಚಿತ್ರವಾದ ಘಟನೆ ನಮ್ಮ ಜೀವನದಲ್ಲಿ ನಡೀಬೇಕು ಅಂತಾದರೆ ಅದಕ್ಕೆ ನಮ್ಮ ತಪಸ್ಸು ತುಂಬಾ ಮುಖ್ಯ ಕಾರಣ ಆಗತ್ತೆ. ಜೀವನದಲ್ಲಿ ನಾವು ತಪಸ್ಸನ್ನ ಗಳಿಸದೆ ಇನ್ನೊಬ್ಬರಿಗೆ ಅನುಗ್ರಹವನ್ನ ಮಾಡೋದಾಗಲಿ ಯಾವತ್ತೂ ಕೂಡ ಅದು ಸಾಧ್ಯ ಇಲ್ಲ. ಆದ್ದರಿಂದ ಅವಶ್ಯವಾಗಿ ಜೀವನದಲ್ಲಿ ಸತ್ಕರ್ಮಾನುಷ್ಠಾನವನ್ನ ನಡೆಸ್ತಾ ತಪಸ್ಸನ್ನ ಆಚರಣೆ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರೆ ನಾವು ಯಾರಿಗಾದರೂ ಕೂಡ ಅನುಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಅದರಂತೆ ಈ ಮಗುವಿನ ಒಂದು ತಪಸ್ಸಿನ ಪ್ರಭಾವದಿಂದಲೋ ಏನೋ ಅನ್ನುವಂತೆ ಆ ಅಂಥ ಬೆಳದಿಂಗಳಿನ ಬೆಳಕಿನಲ್ಲಿಯೂ ಕೂಡ ಆ ಚಕ್ರವಾಕ ಪಕ್ಷಿಗಳಿಗೆ ವಿಯೋಗ ಅನ್ನುವಂತಹದ್ದು ಉಂಟಾಗಲಿಲ್ಲ. ಇದಕ್ಕೆ ದೃಷ್ಟಾಂತವನ್ನ ಕೊಡಬಹುದು ಅಂದ್ರೆ ಹಿಂದಿನ ಕಾಲದಲ್ಲಿ ಋಷಿ ಮಹರ್ಷಿಗಳ ಕುಟೀರದಲ್ಲಿ ತಪಸ್ಸನ್ನ ಮಾಡ್ತಾ ಕೂಡ್ತಾ ಇದ್ರು. ಆ ತಪಸ್ಸನ್ನ ಮಾಡಬೇಕಾದರೆ ಅವರ ತಪಸ್ಸಿಗೆ ಒಲಿದು ಎಂಥ ಕ್ರೂರ ಪ್ರಾಣಿಗಳು ಕೂಡ ಅವರ ಆಶ್ರಮದಲ್ಲಿ ವಾಸವನ್ನ ಮಾಡಿಕೊಂಡು ಇರ್ತಾ ಇದ್ವು. ಕೇವಲ ಸಾತ್ವಿಕ ಪ್ರಾಣಿ ಅಂತ ಕರೆಸಿಕೊಳ್ಳುವ ಜಿಂಕೆ ಮಾತ್ರ ವಾಸವನ್ನ ಮಾಡ್ತಾ ಇರಲಿಲ್ಲ. ಹೊರತು ಅನೇಕ ಕ್ರೂರ ಮೃಗಗಳು ಆ ತಪಸ್ವಿಗಳ ಆಶ್ರಮದಲ್ಲಿಯೇ ಸುತ್ತಾಡ್ತಾ ಅಲ್ಲೇ ವಾಸವನ್ನ ಮಾಡಿಕೊಂಡು ಇದ್ದವು. ಭಾಗವತದಲ್ಲಿ ನಾವೆಲ್ಲರೂ ಕೂಡ
4ನೇ ಸ್ಕಂಧದಲ್ಲಿ ಧ್ರುವ ಮಹಾರಾಜರ ಒಂದು ಚರಿತ್ರೆಯನ್ನ ನಾವು ಕೇಳ್ತೇವೆ. ಈ ಧ್ರುವ ಮಹಾರಾಜರ ಚರಿತ್ರೆಯನ್ನ ಕೇಳಬೇಕಾದರೆ ತಾಯಿಯಾದ ಸುರುಚಿಯ ತಿರಸ್ಕಾರದ ಮಾತುಗಳನ್ನ ಕೇಳಿ ಏನಾದರೂ ಜೀವನದಲ್ಲಿ ಸಾಧಿಸಲೇಬೇಕು ಅನ್ನೋ ಹಠದಿಂದ ಧ್ರುವ ಕಾಡನ್ನ ಕುರಿತು ತಪಸ್ಸನ್ನ ಮಾಡಲಿಕ್ಕೆ ಹೋಗ್ತಾನೆ. ಕಾಡಿಗೆ ತಪಸ್ಸನ್ನ ಮಾಡಲಿಕ್ಕೆ ಹೋದಾಗ ನಾರದ ಮಹರ್ಷಿಗಳು ಸಿಗ್ತಾರೆ. ಇನ್ನೂ 5 ವರ್ಷದ ಬಾಲಕ, ತಪಸ್ಸು ಅನ್ನೋ ಶಬ್ದದ ಅರ್ಥವೇ ಗೊತ್ತಿಲ್ಲದೆ ಇರುವಂಥ ನೀನು ಇವತ್ತಿನ ದಿನ ಕಾಡಿಗೆ ಹೋಗಿ ಏನು ತಪಸ್ಸನ್ನ ಮಾಡ್ತೀಯ? ಗೊತ್ತಿಲ್ಲ. ಆಗ ನಾರದ ಮಹರ್ಷಿಗಳೇ ಅವನಿಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಉಪದೇಶ ಮಾಡಿ ಅವನನ್ನು ತಪಸ್ಸಿಗೆ ಕೊಟ್ಟು ಕಳಿಸ್ತಾರೆ. 5-6 ತಿಂಗಳು ಕಾಲ ನಮ್ಮ ಜೀವನದಲ್ಲಿ ಅಂಥ ಕಠಿಣವಾದ ಕಠೋರವಾದ ತಪಸ್ಸನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮನಸ್ಸಿನಲ್ಲಿಯೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಘೋರವಾದ ತಪಸ್ಸನ್ನ ಧ್ರುವ ಮಾಡ್ತಾನೆ. ಹಾಗಾದ್ರೆ ಕಾಡಿನಲ್ಲಿ ಧ್ರುವ ಮಹಾರಾಜರು ತಪಸ್ಸನ್ನ ಆಚರಣೆ ಮಾಡಬೇಕಾದರೆ ಕಾಡು ಪ್ರಾಣಿಗಳು ಆ ಧ್ರುವನಿಗೇನು ಮಾಡಲಿಲ್ಲವೇ? ಎಂಥ ಕ್ರೂರ ಮೃಗಗಳೆಲ್ಲವೂ ವಾಸ ಮಾಡ್ತಾ ಇದ್ವು, ಆ ಪ್ರಾಣಿಗಳೆಲ್ಲ ಧ್ರುವನನ್ನು ತಿನ್ನಲಿಲ್ವೇ? ಯಾಕೆಂದ್ರೆ ಈ ಕಾಡು ಪ್ರಾಣಿಗಳಿಗೆ ಬಲಿತ ಮಾಂಸಕ್ಕಿಂತಲೂ ಕೂಡ ಎಳೆಯ ಹಸುಳೆಗಳ ಮಾಂಸ ಅತ್ಯಂತ ರುಚಿಯಾಗಿರುತ್ತದೆ. ಹಾಗಾದ್ರೆ ಯಾಕೆ ತಿನ್ನಲಿಲ್ಲ? ಅದಕ್ಕೆ ಭಾಗವತದಲ್ಲಿ ವ್ಯಾಸರು ಉತ್ತರವನ್ನು ಕೊಡ್ತಾರೆ. ಧ್ರುವ ಮಹಾರಾಜ ಯಾವಾಗ ಕಾಡಿಗೆ ತಪಸ್ಸನ್ನ ಮಾಡಲಿಕ್ಕೆ ಬಂದನೋ ಆಗ ಅಲ್ಲಿರೋ ಪ್ರಾಣಿಗಳೆಲ್ಲ ಅಂದುಕೊಂಡ್ವಂತೆ ಇವನೇನೋ ನಮಗೆ ಕೆಡಕನ್ನು ಮಾಡ್ಲಿಕ್ಕೆ ಬಂದಿದ್ದಾನೆ. ಸ್ವಲ್ಪ ವಿರೋಧವನ್ನ ಮಾಡಿದವು. ಯಾವಾಗ ಸಾತ್ವಿಕ ತಪಸ್ಸನ್ನ ಆಚರಣೆ ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟನೋ ಅಂದಿನಿಂದ ಆರಂಭ ಮಾಡಿ ಯಾವ ದುಷ್ಟ ಮೃಗಗಳೂ ಕೂಡ ಅವನ ಹತ್ತಿರ ವಕ್ರ ದೃಷ್ಟಿಯಿಂದ ನೋಡದೆ ಇವನು ನಮಗೇನೂ ಮಾಡಲಾರ ಅನ್ನೋ ಭಾವನೆಯಿಂದ ಸಾತ್ವಿಕವಾಗಿ ಅಲ್ಲೇ ಸುತ್ತಮುತ್ತಲೂ ಕೂಡ ಓಡಾಡಿಕೊಂಡು ಇರ್ತಾ ಇದ್ವಂತೆ ಆ ಪ್ರಾಣಿಗಳು. ಹಾಗಾದರೆ ಆ ಪ್ರಾಣಿಗಳಿಗೆಲ್ಲ ಯಾವಾಗ ಭಯ ಆಗತ್ತೆ? ನಮ್ಮಿಂದ ಆ ಮೂಕ ಪ್ರಾಣಿಗಳಿಗೇನಾದರೂ ತೊಂದರೆ ಆದರೆ ಮಾತ್ರ ಆಗ ಅವುಗಳು ನಮ್ಮನ್ನ ವಿರೋಧ ಮಾಡ್ತವೆ. ನಾವೇನೂ ಮಾಡದೆ ಹೋದರೆ ಸಾತ್ವಿಕ ವರ್ಚಸ್ಸು ಬ್ರಹ್ಮ ವರ್ಚಸ್ಸು ನಮ್ಮ ಮುಖ ಕಮಲದಿಂದ ಹೊರಟಾಗ ಎಂಥ ಕ್ರೂರ ಪ್ರಾಣಿಗಳು ಕೂಡ ಆ ಸಾತ್ವಿಕ ವರ್ಚಸ್ಸಿನ ಮುಂದೆ ಶರಣಾಗತ ಆಗಿ ಹೋಗಿಬಿಡ್ತವೆ. ಇದೇ ಕಾರಣದಿಂದ ಆ ಗೋಪಿಕಾಂಬಾ ಅನ್ನುವಂತಹ ಸ್ತ್ರೀಯ ಆ ದೇಹದಲ್ಲಿಯೂ ಕೂಡ ಚಕ್ರವಾಕ ಪಕ್ಷಿಗಳ ಸನ್ನಿಧಾನ ಬಿಡದೆ ಹೋಯಿತು. ಆದ್ದರಿಂದ ಇದರಿಂದ ಕತ್ತಲೆ ಬೆಳಕು ಒಂದೊಂದು ಬಾರಿ ಆ ಭಗವಂತನ ಅನುಗ್ರಹದಿಂದ ಒಟ್ಟಿಗೆ ಇರಬಹುದು ಅನ್ನೋದಕ್ಕೆ ಇಂಥ ಅನೇಕ ದೃಷ್ಟಾಂತಗಳು ನಮಗೆ ಇವತ್ತಿನ ದಿನ ಸಿಗುತ್ತಾ ಇದ್ದಾವೆ. ಹೀಗೆ ಆ ಗರ್ಭಿಣಿ ಸ್ತ್ರೀಯನ್ನ ವರ್ಣನೆ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ತನುಷಾಯಿ ಶಿಶೋರ್ವಿರಾಗತಾ ಕಿಂ ವಿತತಾಂಗೇಷು ವಿಶಾಲಲೋಚನಾಯಾಃ ಪರಥಾ ಸತತಂ ಹಿತೇ ತರುಣ್ಯಾಃ ರುಚಿತೆ ವಸ್ತುನಿ ಕಿಂತರಾಂ ವಿರಾಗಃ. ಆ ಗರ್ಭಿಣಿಯಾದ
ಆ ಗೋಪಿಕಾಂಬೆ ಮಗುವನ್ನ ತನ್ನ ಒಡಲಲ್ಲಿ ಧರಿಸಿದಾಗ ಆ ಗೋಪಿಕಾಂಬೆಗೆ ಯಾವ ಪದಾರ್ಥಗಳನ್ನು ಕೂಡ ತಿನ್ನಬಾರದು ಅನ್ನೋ ಅಪೇಕ್ಷೆ ಉಂಟಾಗ್ತಾ ಇದೆ. ನಾವೆಲ್ಲ ಗರ್ಭಿಣಿ ಸ್ತ್ರೀಯರಲ್ಲಿ ಹೆಚ್ಚಿನ ಅಪೇಕ್ಷೆಗಳನ್ನ ಕೇಳ್ತಾ ಇರ್ತೇವೆ. ಬಯಕೆಗಳು. ಗರ್ಭಿಣಿ ತಾನು ಗರ್ಭದಲ್ಲಿ ಮಗುವನ್ನ ಧರಿಸಿದಾಗ ಯಾವ ಯಾವ ಬಯಕೆಗಳನ್ನ ಅಪೇಕ್ಷೆ ಪಡ್ತಾಳೋ ಆ ಎಲ್ಲ ಬಯಕೆಗಳನ್ನು ಕೂಡ ಆ ಕಾಲದಲ್ಲಿ ಪೂರೈಸಬೇಕು. ಇಲ್ಲದೇ ಇದ್ದರೆ ಆ ಗರ್ಭದಲ್ಲಿ ಹುಟ್ಟುವ ಯಾವ ಮಕ್ಕಳು ಇದ್ದಾವೋ ಆ ಮಕ್ಕಳ ಯಾವುದಾದರೂ ಅಂಗಗಳು ಊನ ಆಗಿ ಬೆಳೀಲಿಕ್ಕೆ ಆರಂಭ ಆಗ್ತವೆ. ಆದ್ದರಿಂದ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯ ಆರೋಗ್ಯವನ್ನ ಎಷ್ಟು ಕಾಳಜಿಯಿಂದ ನಾವು ನೋಡ್ಕೋತೇವೋ ಅಷ್ಟೇ ಕಾಳಜಿಯಿಂದ ಆ ಗರ್ಭಿಣಿಯ ಬಯಕೆಯನ್ನೂ ನಾವು ಪೂರೈಸಬೇಕು ಅಂತ ಹೇಳುತ್ತೆ. ಆದರೆ ಈ ತಿಮ್ಮಣ್ಣ ಭಟ್ಟರ ಪತ್ನಿ ಆದ ಯಾವ ಗೋಪಿಕಾಂಬಾ ಇದ್ದಾಳೆ, ಆ ಮಗುವನ್ನ ತನ್ನ ಒಡಲಲ್ಲಿ ಧರಿಸಿದಾಗ ಮುಂಚೆ ಗರ್ಭವನ್ನ ಧರಿಸೋದಕ್ಕಿಂತ ಮುಂಚೆ ಎಷ್ಟು ಪದಾರ್ಥಗಳನ್ನ ತಿನ್ನಬೇಕು ಅಂತ ಆಸೆ ಆಗ್ತಾ ಇತ್ತೋ ಆ ಎಲ್ಲ ಆಸೆಗಳು ಕೂಡ ಕಮರಿ ಹೋಗ್ತಾ ಇದೆ ಅಂತ ಅವಳಿಗೆ. ಇದನ್ನ ನೋಡಿ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಬರುವ ಮಗ ಜೀವನದಲ್ಲಿ ವೈರಾಗ್ಯವನ್ನ ಹೊಂದಿ ಸನ್ಯಾಸಾಶ್ರಮವನ್ನ ಪಡಿತಾನೆ. ಆ ಮಗುವಿಗೆ ಇರುವ ವೈರಾಗ್ಯ ಸೂಚನೆ ಮಾಡಲಿಕ್ಕೋಸ್ಕರವೋ ಏನೋ ಅನ್ನುವಂತೆ ಮೊದಲು ತಾಯಿಯಲ್ಲಿ ಆ ವೈರಾಗ್ಯ ತೋರ್ತು. ದಾಸರಾಯರು ಕೂಡ ಹೇಳ್ತಾರೆ, ಜೀವನದಲ್ಲಿ ಭಗವಂತನ ಹತ್ತಿರ ಏನು ಬೇಡಬೇಕು? ಜ್ಞಾನವನ್ನ ಕೊಡು ಅಲ್ಲ, ನಿನ್ನಲ್ಲಿ ಭಕ್ತಿಯನ್ನು ಕೊಡು ಅಲ್ಲ. ಹಾಗಾದ್ರೆ ಜ್ಞಾನ ಭಕ್ತಿಗಳನ್ನೇ ಆ ಭಗವಂತನಲ್ಲಿ ಬೇಡದೆ ಇದ್ದರೆ ಇನ್ನೇನು ಬೇಡಬೇಕು? ಅದಕ್ಕೆ ದಾಸರಾಯರು ಹೇಳಿದ್ರು, ಜ್ಞಾನ ಭಕ್ತಿಗಳನ್ನ ಬೇಡ ಅಂತ ಪೂರ್ಣ ನಿಷೇಧ ಮಾಡಲಿಲ್ಲ. ಜ್ಞಾನ ಭಕ್ತಿಗಳು ನಿನ್ನಲ್ಲಿ ಉಳಿಯಬೇಕಾದರೆ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಪದಾರ್ಥವನ್ನ ಸಂಪಾದನೆ ಮಾಡಬೇಕು. ಆ ಪದಾರ್ಥದ ಹೆಸರೇ ವೈರಾಗ್ಯ. ಜೀವನದಲ್ಲಿ ವೈರಾಗ್ಯವನ್ನ ಸಂಪಾದನೆ ಮಾಡದೆ ಗಳಿಸಿದ ಎಷ್ಟೇ ಜ್ಞಾನ ಇರಲಿ, ಎಷ್ಟೇ ಭಕ್ತಿ ಇರಲಿ, ಒಂದು ತೂತಾದ ಮಡಿಕೆಯಲ್ಲಿ ನೀರನ್ನ ಹಾಕಿದರೆ ಆ ನೀರು ಯಾವ ರೀತಿ ಸೋರಿ ಹೋಗುತ್ತೋ ಅದೇ ರೀತಿ ವೈರಾಗ್ಯವಿಲ್ಲದ ಜ್ಞಾನ ಭಕ್ತಿಗಳನ್ನ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಅದು ತೂತಾದ ಮಡಿಕೆಯಲ್ಲಿ ನೀರನ್ನು ತುಂಬಿಟ್ಟಂತಾಗುತ್ತೆ. ಅದಕ್ಕೆ ಕೇಳಿದ್ರ ದಾಸರಾಯರು, ಭಗವಂತ ಮೊದಲು ನೀನು ನನಗೆ ಜ್ಞಾನ ಬೇಡ, ಭಕ್ತಿ ಬೇಡ, ಹಾಗಾದ್ರೆ ಏನು ಕೇಳ್ತಾರೆ. ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡೋ ಯಮಗಿದೊಂದೇ ದೊಡ್ಡದು. ದಾಸರಾಯರು ಕೇಳ್ತಾರೆ, ಏನು ಒಲ್ಲೆ, ಏನು ಬೇಡ ಅಂತ ಮೊದಲು ವೈರಾಗ್ಯವನ್ನ ಸಂಪಾದನೆ ಮಾಡಿ ಆಮೇಲೆ ಜ್ಞಾನ ಭಕ್ತಿ ಕೊಡೋ ಯಮಗಿದೊಂದೇ ದೊಡ್ಡದು. ಜ್ಞಾನ ಭಕ್ತಿಗಳನ್ನ ಮಾತ್ರ ವೈರಾಗ್ಯ ಸಂಪಾದನೆ ಮಾಡಿದ ಮೇಲೆ ಕೊಟ್ಟು ನನ್ನನ್ನು ಸಲಹಿಸು. ನಾವೆಲ್ಲ ಇವತ್ತಿನ ದಿನ ಪ್ರತಿನಿತ್ಯ ದೇವ ಪೂಜೆಯನ್ನ ಮಾಡಬೇಕಾದರೆ ಸಂಕಲ್ಪವನ್ನ ಮಾಡ್ತಾ ಇರ್ತೇವೆ. ಭಗವತೋ ಬಲೇನ, ಭಗವತೋ ವೀರ್ಯೇಣ, ಭಗವತಸ್ತೇಜಸ, ಭಗವತಃ ಕರ್ಮಣ, ವಿಶೇಷತಃ ಜ್ಞಾನ ಭಕ್ತಿ ವೈರಾಗ್ಯಾದಿ ಸಿದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡ್ತೀವಿ. ನಮ್ಮ ಸಂಕಲ್ಪ ಹೆಂಗಾಗಿದೆ ಈಗ?
ಅಂದರೆ ಜ್ಞಾನ ಭಕ್ತಿಗಳಲ್ಲಿ ವೈರಾಗ್ಯವನ್ನು ಕೊಟ್ಟು ಇತರ ಪದಾರ್ಥಗಳಲ್ಲಿ ನಮಗೆ ಆಸಕ್ತಿಯನ್ನು ಕೊಟ್ಟು ನಮ್ಮನ್ನು ಕರುಣಿಸು ಅಂತ ಬೇಡ್ಕೊಳ್ತಾ ಇದ್ದೆ. ಅದಕ್ಕೆ ದಾಸರಾಯರು ಹೇಳ್ತಾರೆ, ಮೊದಲಿಗೆ ಜ್ಞಾನ ಭಕ್ತಿಯನ್ನು ಕೇಳಿ ಆಮೇಲೆ ವೈರಾಗ್ಯವನ್ನು ಕೇಳಿದರೆ ಇಂಥ ಸಮಸ್ಯೆ ಬರಬಹುದು. ಆದರೆ ಮೊದಲೇ ವೈರಾಗ್ಯವನ್ನು ಆ ಭಗವಂತನ ಹತ್ತಿರ ಬೇಡಿಕೊಂಡರೆ ಅವಶ್ಯವಾಗಿ ಜ್ಞಾನ ಭಕ್ತಿಗಳೇ ನಮ್ಮನ್ನು ಅರಸಿಕೊಂಡು ಬರ್ತಾವೆ. ಜೀವನದಲ್ಲಿ ವೈರಾಗ್ಯ ಎರಡು ತರಹದ ವೈರಾಗ್ಯವನ್ನು ಶಾಸ್ತ್ರ ವಿಧಾನ ಮಾಡುತ್ತೆ. ಭಾವ ವೈರಾಗ್ಯ, ಅಭಾವ ವೈರಾಗ್ಯ. ಅಭಾವ ವೈರಾಗ್ಯ ದೊಡ್ಡ ಸಂಗತಿಯೇ ಅಲ್ಲ. ಯಾಕೆ? ಯಾವ ಪದಾರ್ಥಗಳಿಂದ ನಮಗೆ ಸುಖ ಸಿಗಬೇಕೋ ಆ ಪದಾರ್ಥಗಳು ಇಲ್ಲದೆ ಇದ್ದಾಗ ಸುಮ್ಮನೆ ಕೂಡುವಂತಹದ್ದು ಇದು ಅಭಾವ ವೈರಾಗ್ಯ. ಆದರೆ ಎಲ್ಲ ಪದಾರ್ಥಗಳಿದ್ದರೂ ಕೂಡ ಈ ಪದಾರ್ಥ ನನಗೆ ಬೇಡ ಅಂತ ಹೇಳಿ ಆ ಪದಾರ್ಥದಿಂದ ಸಿಗುವಂತ ಸುಖದಿಂದ ಯಾರು ವಿಮುಖನಾಗ್ತಾನೋ ಅವನು ನಿಜವಾಗಿಯೂ ಭಾವವೈರಾಗ್ಯವನ್ನು ಹೊಂದಿದವನು. ಉದಾಹರಣೆಗೆ ಏಕಾದಶಿ ತಿಥಿ ಹರಿದಿನ, ಆ ಹರಿದಿನದಂದು ಯಾವ ಪದಾರ್ಥಗಳನ್ನೂ ಕೂಡ ತಿನ್ನಬಾರದು. ಮನೆಯಲ್ಲಿ ಅನೇಕ ಭಕ್ಷ್ಯ ಭೋಜ್ಯಗಳನ್ನ ಮಾಡ್ತಾರೆ. ಎಲ್ಲೋ ಹೊರಗಡೆ ಹೋಗ್ತೇವೆ, ಏನೇ ಇದ್ದರೂ ಕೂಡ ಇವತ್ತಿನ ದಿನ ಹರಿದಿನ ಅಂತ ತಿಳಿದು ಆ ಏಕಾದಶಿ ತಿಥಿಯೆಂದು ಯಾರು ಉಪವಾಸವನ್ನು ಮಾಡ್ತಾರೋ ಅವರೇ ನಿಜವಾದ ಭಾವವೈರಾಗ್ಯವನ್ನು ತಾಳಿದವರು. ಆದ್ದರಿಂದ ಜೀವನದಲ್ಲಿ ಭಾವವೈರಾಗ್ಯ, ಅಭಾವ ವೈರಾಗ್ಯ. ಹಾಗಾದ್ರೆ ಗೋಪಿಕಾಂಬೆಗೆ ಎಂಥ ವೈರಾಗ್ಯ ಇತ್ತು ಅಂದ್ರೆ ಭಾವವೈರಾಗ್ಯವೇ ಇತ್ತು. ಎಲ್ಲ ಪದಾರ್ಥಗಳನ್ನು ತಿನ್ನುವಷ್ಟು ಸಕಲ ಸಾಮಗ್ರಿಗಳಿದ್ದರೂ ಕೂಡ ಆ ಪದಾರ್ಥಗಳು ಬೇಡ ಅನ್ನುವ ಭಾವನೆಯನ್ನು ತಾಳಿ ತನ್ನ ವೈರಾಗ್ಯವನ್ನ ಜಗತ್ತಿನ ಮುಂದೆ ಪ್ರದರ್ಶನ ಮಾಡಿದ ಮಹಾ ಸ್ತ್ರೀ ಸಾಧ್ವಿ ಶಿರೋಮಣಿ ಆ ಗೋಪಿಕಾಂಬ ಅನ್ನುವಂತಹ ಸ್ತ್ರೀ. ಇಲ್ಲದೆ ಹೋಗಿದ್ರೆ ಆ ಗೋಪಿಕಾಂಬೆಗೆ ಮುಂದಿನ ದಿನಮಾನಗಳಲ್ಲಿ ಹೇಗ್ತಾನೆ ಅಷ್ಟು ಅಪರಿಮಿತವಾದಂಥ ಸುಖ ಸಿಗಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಜೀವನದಲ್ಲಿ ಸುಖ ಸಿಗಬೇಕು ಅಂದರೆ ಅವಶ್ಯವಾಗಿ ವೈರಾಗ್ಯ, ಜ್ಞಾನ, ಭಕ್ತಿ ಇವುಗಳನ್ನು ಸಂಪಾದನೆ ಮಾಡಬೇಕು ಅಂತ ನಮಗೆ ನಾರಾಯಣಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ.